ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನರೇಶ್ ಹಾಗೂ ಸೌಮ್ಯ ಪ್ರೀತಿಯ ಬಗ್ಗೆ ಅವ್ರ ಮಾವ ಏನು ಹೇಳಿದ್ರು, ಅಂದರೆ ಸೌಮ್ಯ ಅವರ ಮಾವ ಏನು ಹೇಳಿದ್ರು ತಿಳ್ಕೊಂಡ್ವಿ. ಸೊ ಕೊನೆಯದಾಗಿ ಏನು ಹೇಳ್ತಾರೆ? ಸೊ ನರೇಶ್, ನೀವು ಕೊನೆಯದಾಗಿ ನಿಮ್ಮ ಪೇರೆಂಟ್ಸಿಗಾಗಲಿ ಸೌಮ್ಯ ಪೇರೆಂಟ್ಸ್ಗಾಗಲಿ ಏನು ಹೇಳಕ್ಕೆ ಬಯಸ್ತೀರಾ? ನಾನು ಇಬ್ಬರು ಕಡೆ ಪೇರೆಂಟ್ಸ್ವರೆಗೂ ನಾನು ಕ್ಷಮಾಪಣೆ ಕೇಳ್ತೀನಿ. ಯಾಕಂದರೆ ಮೊದಲನೇದಾಗಿ ಹೇಳಕ್ಕೆ ಹೋದರೆ ನಾನು ಇಬ್ಬರು ತಪ್ಪು ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಪೇರೆಂಟ್ಸ್ ಕೇಳ್ದಿರ ಮದುವೆ ಮಾಡ್ಕೊಡೋದಂತೂ ನಿಜವಾಗೂ ತಪ್ಪದು. ಬಟ್ ಆದ್ರೂ ನಾನು ಸೌಮ್ಯನ ಖಂಡಿತವಾಗಿ ಚೆನ್ನಾಗಿ ಸಾಕ್ಕೊಂತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತ ಎಲ್ಲರೂ ನನ್ನ ಮೇಲೆ ವಿಶ್ವಾಸ ಇಕ್ಕಿರ. ಓಕೆ, ಇದ್ರ ಮಧ್ಯ ಸೌಮ್ಯ ಅವರ ಇನ್ನೊಬ್ಬ ಸೋದರ ಮಾವ ಶ್ರೀನಿವಾಸ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ ನರೇಶ್ ಹಾಗೆ ಸೌಮ್ಯ ಪ್ರೀತಿಸಿ ಮದುವೆ ಆಗಿದ್ದಾರೆ. ಆದರೆ ಈಗ ಅವರು ಕುಟುಂಬದ ಜೊತೆ ಬಾಳ್ಬೇಕು ಅನ್ನೋ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳ್ತೀರಾ? ಹೇಳಿ ಶ್ರೀನಿವಾಸ್. ಸೌಮ್ಯ ಕನೆಕ್ಟ್ ಮಾಡಿ ಮ್ಯಾಮ್. ಸೌಮ್ಯ ಇದಾರ ಅಲ್ಲಿ? ಮಾತಾಡಿ. ಸೌಮ್ಯ, ಹಲೋ. ಏನ್ ಮಾಡ್ತಾರೆ ಅಮ್ಮ? ಚೆನ್ನಾಗಿದ್ದೀನಿ. ಹಲೋ. ಹಾಂ ಮ್ಯಾಮ್, ಹೇಳಿ ಮ್ಯಾಮ್. ಯಾಕೆ ನಂಗೆ ಕೇಳಿಲ್ಲ? ಮಾತಾಡಿ ಸೌಮ್ಯ. ಸೌಮ್ಯ, ಹಲೋ. ಹಾಂ ಮ್ಯಾಮ್, ನಂಗೆ ಕೇಳಿಸ್ತಿದೆ. ಹೇಳ್ದಮ್ಮ ನೀನು? ಯಾರಿಗೆ ಹೇಳಿದ್ದಮ್ಮ ನೀನು ನಮ್ಗ? ಯಾರಿಗೂ ಹೇಳಿಲ್ಲ ಮ್ಯಾಮ್. ಮತ್ತೆ ಹೆಂಗಮ್ಮ ನೀನು? ನಾನು ಆನೆ ಮತ್ತ ಅದು ಯಾರ ಕಮ್ಮಿ ಹೇಳಿದ್ದೆ? ಯಾರಿಗೂ ಹೇಳಿಲ್ಲ ಮ್ಯಾಮ್. ಮತ್ತೆ ಸಾರಿ ಮ್ಯಾಮ್. ಬರ್ತೀಯಮ್ಮ ನನ್ನ ಜೊತೆ ನೀನು ಇವಾಗ? ಅವ್ರಿಲ್ದೆ ನಾನು ಬರೋಲ್ಲ. ಅವನು ಕರ್ಕೊಂಡು ಬರ್ತೀನಿ ಮ್ಯಾಮ್. ಆಮೇಲೆ ಪ್ರಶ್ನೆ, ನೀನು ಬರ್ತೀಯಾ ಫಸ್ಟು? ಇಲ್ಲ. ಆಯ್ತಮ್ಮ, ಕರ್ಕೊಂಡೆ ಬರೋಣ. ನೀನು ನಮ್ಗೆ ಕೇಳ್ಬೇಕಾಯ್ತನಮ್ಮ. ನೀನು ಹೇಳಿದ್ರೆ ನೀನು ಫಸ್ಟ್ ನೀನು ಚೆನ್ನಾಗಿ ಓದಿಸಿದ್ರೆ, ನೀನು ಹೇಳಿದ್ದೆ ಕಾಲೇಜು, ನೀನು ಹೇಳಿದ್ದೆ ಪರ್ಟಿಕ್ಯುಲರ್ ತಗೊಡ್ತಿರಲ್ಲಮ್ಮ. ಅದೆಲ್ಲ ಮಾತಾಡೋಣಮ್ಮ. ನಿಮ್ಗೆ ಹೇಳಿದ್ರೆ ನೀನು ಬೇಕು ಅಂತ ಹೇಳಿದ್ರೆ ಕೊಡ್ಸ್ಬೋದಾಗಿತ್ತಾನಮ್ಮ. ಅದೇನು ಎಣ್ಣೆ ಆಗ್ಬೋದು, ಗಂಡೆ ಆಗ್ಬೋದು, ಯಾರು ಆಗ್ಬೋದು, ಅವನ್ನೇ ಕೊಡ್ಸಿರ್ತಾರಮ್ಮ. ನೀಗ ಅವ್ರು ಬೇರೆ ಕ್ಯಾಸ್ಟ್ ಇದ್ರಿಂದ ಅದಕ್ಕೆ ಹಂಗೆ ಮಾಡಿದ್ ಮ್ಯಾಮ್. ಅದು ಯಾವತ್ತ ನೀನು ಅದೆಲ್ಲ ಪ್ರಶ್ನೆ ಆಮೇಲೆ ನೀನು ಕೇಳ್ದ ಫಸ್ಟು? ಇಲ್ಲ. ನೀನ್ ಹೆಂಗ್ ಡಿಸೈಡ್ ಮಾಡ್ದ? ಮತ್ತೆ ನೀನ್ ಯಾರನ್ನ ಕೇಳಿದ್ ಹೇಳಮ್ಮ ಫಸ್ಟ್ ನಿನ್ ಫ್ಯಾಮಿಲಿನ? ನೀನು ನಿಮ್ಮ ಅಪ್ಪನ ಕೇಳ್ದ, ನಿಮ್ಮ ಅಮ್ಮನ ಕೇಳ್ದ, ನಾನು ಕೇಳ್ದ, ತಾತನ ಕೇಳ್ದ? ಯಾರನ್ನೂ ಕೇಳಿಲ್ಲ. ಮತ್ತೆ ಏನಮ್ಮ ನ್ಯೂಸ್ ಮಾಡ್ತೀನಿ ನೀನು? ಹೇಳಮ್ಮ. ನಮ್ ಕುಟುಂಬ ಇರ್ತಿತ್ತನಮ್ಮ ನೀನು? ಹಾ ಮ್ಯಾಮ್. ಇರಿ ಬಿಡಮ್ಮ, ಇರಮ್ಮ. ನೀನ್ ಇರ್ಬೇಕು ಅಂತ ಇಷ್ಟು ಕಷ್ಟಪಡಿ ನಾವು. ನೀನ್ ಬೇಕಮ್ಮ, ನೀನ್ ನಮ್ಗ್ ಬೇಕು. ಅರ್ಥ ಆಯ್ತಾ? ಆಯ್ತು ಮ್ಯಾಮ್. ನೀನು ಬೇಕು ನಮ್ಗ. ನೀನ್ ಬೇಕು ಅಂತ ಕೇಳಿದ್ರೆ ನಾವು ಕೊಡ್ಸ್ತಾ ಇರ್ತಾನಮ್ಮ. ಏನೇ ಆಗ್ಲಿ ಅದು. ಹಾ, ಕೊಡಿಸ್ತಾ ಇದ್ರಿ. ಮತ್ತೆ ನೀನ್ ಕೇಳಿದ್ ಇಷ್ಟವರೆಗೂ ಏನ್ ಕೊಡ್ತಿಲ್ಲ? ನೀನ್ ಇಷ್ಟ ದಿವಸ ಕೇಳಿದ್ದೆಲ್ಲ ಏನ್ ಕೊಡ್ತಿಲ್ಲಮ್ಮ ನಿನ್ಕ? ಎಲ್ಲಾನು ಕೊಡ್ಸಿದ್ದೀರಾ? ಮತ್ತೆ ಯಾಕಮ್ಮ ಇದನ್ನ ಕೇಳಿ ಇವನು ಕೊಡ್ತಾ ಇರ್ತಾನಮ್ಮ? ಅವನೇ ಬೇಕು, ಆಯ್ತು ಅವನೇ ಮಾಡ್ಕಮ್ಮ. ಅದೇ ಅಷ್ಟೇ, ಒಂದೇ ಮಾತಿರೋಗೋದು. ಶ್ರೀನಿವಾಸ್, ಓಕೆ, ಇವಾಗ ಅಂತೂ ತಪ್ಪು ಮಾಡ್ಬಿಟ್ಟಿದ್ದಾರೆ, ಇವಾಗ ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಒಂದು ಭಯ ಅವ್ರನ್ನ ಕಾಡ್ತಾ ಇತ್ತು, ಎಲ್ಲಿ ನಮ್ ದೊಡ್ಡವ್ರು ಒಪ್ಕೊಳ್ಳೋದಿಲ್ವ ಅಂತ. ಈಗ ಸಪೋರ್ಟ್ ಮಾಡ್ತೀರಾ ನೀವು ಹಾಗಾದ್ರೆ ಸೌಮ್ಯ ಅವರಿಬ್ರು ಒಟ್ಟಿಗೆ ಜೀವನ ನಡೆಸೋದಕ್ಕೆ? ಹೇಳಿ. ಫೋನ್ ಮಾಡಮ್ಮ ಸಾಯಂಕಾಲ ನಿನ್ನಂತ. ಸರಿ ಮ್ಯಾಮ್, ಮಾಡ್ತೀನಿ. ಮಿಸ್ ಮಾಡ್ಬೇಡ. ಇಲ್ಲ, ಫೋನ್ ಮಾಡ್ತೇನೆ ನೀವು. ಓಕೆ ಅಮ್ಮ. ಶ್ರೀನಿವಾಸ್, ನೀವು ಹೇಳ್ತಾ ಇದ್ರಿ ಸೌಮ್ಯ ಏನ್ ಕೇಳಿದ್ರು ಕೊಡಿಸ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ ಅಂತ. ಈಗಂತೂ ಮದುವೆ ಆಗ್ಬಿಟ್ಟಿದ್ದಾರೆ. ಕೇಳಿಸ್ಲಿಲ್ಲ ಕೇಳಿ ಅವ್ರಿಗೆ. ಇದು ಅದು ಡೈಲಾಗ್ ಹೇಳೋದಲ್ಲ, ಅಂದ್ರೆ ಅಸುಬದ್ಧವಾಗಿ ಹೇಳೋದಲ್ಲ. ಅವ್ರಿಗೇನ್ ಕೊಡ್ಸಿಲ್ಲ ಕೇಳಿ ಫಸ್ಟ್ ನೀವು. ಇಲ್ಲ, ಒಪ್ಪಣ. ಅದು ನಿಜವಾಗ್ಲೂ ಎಲ್ಲರಿಗೂ ಅಂದ್ರೆ ಪ್ರೀತಿ ಇಲ್ಲ ಅಂತ ಯಾರು ಹೇಳ್ಕೊಳಲ್ಲ, ಭಯ ಒಂದ್ ಅವ್ರನ್ನ ಕಾಡ್ತಾ ಇತ್ತು ಅಷ್ಟೇ. ಇವಾಗ ಇಬ್ರು ಮದುವೆ ಆಗ್ಬಿಟ್ಟಿದ್ದಾರೆ, ಏನು ಮಾಡೋದಕ್ಕಾಗೋದಿಲ್ಲ. ಭಯ ಅವಳಿಗೆ ಎಷ್ಟು ದಿವಸ ನಮ್ಮ ಕಂಡ್ರೆ ಭಯನೇ ಇಲ್ಲ ಅವಳಿಗೆ. ನಿಮ್ಗೇನ್ ಗೊತ್ತು? ನಮ್ಮ ಹತ್ರ ಮಾತಾಡಕ್ ಅವಳಿಗೆ ಭಯನೇ ಇರ್ಲಿಲ್ಲ. ನಿಮ್ಗೇನ್ ಗೊತ್ತು? ಸೊ ಇವಾಗ ಒಪ್ಕೋತೀರಾ ಹಾಗಾದ್ರೆ? ಪರವಾಗಿಲ್ಲ ಅಂತ ಅವಳ ಜೊತೆ ಮಾತಾಡ್ತೀನಿ ಬಿಡಿ ಮ್ಯಾಮ್ ಸಾಯಂಕಾಲ ನಾನು. ಓಕೆ, ನರೇಶ್ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಐ ಥಿಂಕ್ ಅವರಲ್ಲಿ ಅಸಮಾಧಾನ ಇದೆ ಅಂತ ಹೇಳ್ತಾ ಅನ್ಸುತ್ತೆ ಸೌಮ್ಯ. ಸೊ ಕೊನೆಯದಾಗಿ ನಿಮ್ಮ ಪೇರೆಂಟ್ಸ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಾರಿ ಮಾ, ನಾನು ಮಾಡಿದ ಮಿಸ್ಟೇಕ್ ಅಂತ ಗೊತ್ತು. ಆದರೆ ನಾನು ಅವ್ರು ಬಿಟ್ಟು ಇರೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಹೀಗೆ ಮಾಡಿದ್ದೀನಿ. ನಾನು ಬರೋಂಗಿದೆ, ನಾನು ಅವ್ರನ್ನೇ ಕರ್ಕೊಂಡು ಬರ್ತೀನಿ, ಇಲ್ಲ ಅಂದರೆ ಬರೋದಿಲ್ಲ. ಓಕೆ ಸರ್, ಕೊನೆಯದಾಗಿ ನೀವು ಏನು ಹೇಳ್ತೀರಾ? ಅಂದರೆ ಇವಾಗಲೇ ನೀವು ನೋಡಿದ್ರಿ, ಒಬ್ಬರು ಪರವಾಗಿದ್ದಾರೆ, ಇನ್ನೊಬ್ರು. ಇದು ಸಹಜಾನೇ, ಈ ಒಂದು ರಿಯಾಕ್ಷನ್ ಎಲ್ಲ ಸಹಜಾನೇ. ಸೊ ಅವ್ರ ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವಾಗ ಇಬ್ಬರು ಒಪ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ. ಇವಾಗ ನಮ್ಮ ಸಂಘಟನೆ ಕಡೆಯಿಂದನೂ ದಯವಿಟ್ಟು ಇಬ್ಬರು ಪೇರೆಂಟ್ಸ್ಗೂ ಏನಾದರೂ ನಮ್ಮ ಸಂಘಟನೆ ಕಡೆಯಿಂದನೂ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ಯಾಕಂದರೆ ನಮ್ಮ ಸಂಘಟನೆ ಯಾಕೆ ಮುಂದೆ ಬಂದಿದೆ ಅಂದರೆ ಇವರಿಬ್ಬರು ಬಂದು ನಾವು ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಒಂದು ಮಾತಿಗೆ ನಾವು ನಮ್ಮ ಸಂಘಟನೆ ಮುಂದೆ ಬರಬೇಕಾಗಿತ್ತು. ಅವ್ರನ್ನ ಕಾನೂನು ರೀತಿಯಿಂದ ಏನು ಮಾಡಬೇಕು ನಾವು ಮಾಡಿದ್ದೀವಿ. ದಯವಿಟ್ಟು ಇಬ್ಬರು ಪೇರೆಂಟ್ಸ್ಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅವರಿಬ್ಬರನ್ನ ಬಾಲಕ್ಕೆ ಬಿಡಿ. ಇಬ್ಬರು ಬಾಲ್ತಾರೆ, ಚೆನ್ನಾಗಿ ಬಾಲ್ತಾರೆ.
ಧನ್ಯವಾದ ನಿಮ್ಮ 3 ಜನಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ. ಖಂಡಿತ ನಿಮ್ಮ ಪೇರೆಂಟ್ಸ್ ಖಂಡಿತ ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಸೌಮ್ಯ. ಬಹುಶಃ ನಿಮ್ಮ ಮಾವ ಏನಾದರೂ ಈ ಪ್ರಯತ್ನ ಮಾಡ್ಬೋದು. ಖಂಡಿತ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದ. ಹಾಗೆ ಆನಂದರಾಜ್ ಅವರೇ, ನಿಮ್ಮ ಸಪೋರ್ಟ್ ಇವರಿಬ್ಬರಿಗೂ ಖಂಡಿತ ಇರಲಿ. ನಾವು ಕೂಡ ನಿಮಗೆ ಸಪೋರ್ಟಿವ್ ಆಗಿರ್ತೀವಿ. ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಪ್ರೀತಿ ಮಾಡುವಾಗ ಅದರಲ್ಲಿ ವಿರೋಧ ಇದ್ದೇ ಇರುತ್ತೆ. ಸಾಕಷ್ಟು ವಿರೋಧಗಳು ಈಗಲೂ ಇದೆ ಸೌಮ್ಯ ನರೇಶ್ ಮದುವೆ ಬಗ್ಗೆ. ಆದರೆ ಆ ಎಲ್ಲ ಸಮಸ್ಯೆ ಬೇಗ ನಿವಾರಣೆಯಾಗಲಿ, ಪೋಷಕರು ತಮ್ಮ ಮಕ್ಕಳು ಮಾಡಿದ ತಪ್ಪನ್ನು ಒಪ್ಕೊಂಡು ಅವರನ್ನು ಮನೆ ತುಂಬಿಸ್ಕೊಳ್ಳಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದು ಈ ಹೊತ್ತಿನ ದುನಿಯಾ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.